ಸೋಮವಾರ ಸಂಜೆ ಸರಿಯಾಗಿ ಹಿಡ್ಕೊಂಡು ನೀನು ಎಲ್ಲ ಲೋಗನು ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮೊಬೈಲ್ನಲ್ಲಿ ಒಂದು ಸ್ಟೇಟಸಲ್ಲಿ ಇರೋದನ್ನು ಇನ್ನೊಂದು ಮೊಬೈಲ್ ತಗೊಂಡು ಒಂದು ಪ್ರೊವೊಕೇಟಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ಫಾರ್ಚುನೇಟ್ ಚಿತ್ರಾವಳಿಯನ್ನು ತೋರಿಸಿದ್ದಾರೆ. ಈ ಸ್ಟೇಷನ್ ಬಂದು ಹೇಳಿದ್ದಾರೆ. ಅದು ಮೊಬೈಲಿಂದ ಮೊಬೈಲ್ ಸೆರೆ ಹಿಡ್ಕೊಂಡಿದ್ದು ತೆಗೆದ್ರೆ ಅದು ಫೇಸ್ಬುಕ್ಕಿಂದ ಬಂದಂತಲ್ಲ, ಅದರಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಗೊತ್ತೂ ಇರಲಿಲ್ಲ. ಮತ್ತು ಅಲ್ಲಿ ಅದು ಉಳಿದು ಇರಲಿಲ್ಲ, ಹೊಟ್ಟೋಗ್ತಾ ಇತ್ತು ಅದು ಫೋಟೋ ಸ್ಟೇಟಸಲ್ಲಿ. ಅದು ಗೊತ್ತಾಗಿ ಸ್ಟೇಷನ್ನಲ್ಲಿ ಅವ್ರು ನೋಡಿದ್ದಾರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಮತ್ತು ನಾಯಕ್ SI ಅವ್ರು ಮಾತಾಡಿ ಹೈಯರ್ ಆಫೀಸರ್ಸ್ಗೆ ತಿಳಿಸಿದ್ದಾರೆ, DCP ಅವ್ರಿಗೆ ಮತ್ತು ಇದರಲ್ಲಿ. ಆ ಥರ ಅಲ್ಲಿ ಒಂದು ಕಂಪ್ಲೇಂಟ್ ಈ ಥರ ಆಗಿದೆ, ನಮಗೆ ಅವಹೇಳನ ಮಾಡೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ ಮೇಲೆ ಅವರು ಕಂಪ್ಲೇಂಟು ತಗೊಂಡ್ಬಂದು ಒಂದು ಅರ್ಜಿ ಬರೀತಲ್ಲ ಊರವರೆಲ್ಲ ಸೇರಿ, ಆ ರೀತಿ ಮಾಡಿ ಪ್ರಾಪರಾಗಿ ಕಂಪ್ಲೇಂಟ್ ಇಲ್ಲದೆ ಈ ಥರ ಮಾಡಲಿಕ್ಕೆ ಮಾಡಿದೆ. ಆವಾಗ ಅಷ್ಟರಲ್ಲಿ ಇನ್ನೊಂದು ಗುಂಪು ಬಂದಿದೆ, ನಾವು ಅರ್ಜಿ ಕಂಪ್ಲೇಂಟ್ ಕೊಡ್ತೀವಿ ಅಂದಮೇಲೆ ನೀವು ತಗೋಬೇಕು ಅಂತೇಳಿ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಗುಂಪು ಬಂದು ನಿಮಗೆ ಗೊತ್ತಾಗಲ್ಲ ಮಾತಾಡ್ಬಿಟ್ಟು ಆಚೆ ಹೋಗಿದ್ದಾರೆ. ಇನ್ನೊಂದು ಗುಂಪು ಬಂದು ನಿಮ್ಗೆ ಗೊತ್ತಿಲ್ಲ ಮಾತಾಡೋಕ್ಕೆ, ಅವ್ರು ಕಂಪ್ಲೇಂಟ್ ಬರೋಕ್ಕೆ. ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ, ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ಮಾತಾಡ್ಬಿಟ್ಟು ಕೊಡ್ತೀವಿ ಅಂತೇಳಿ ಈ ಗುಂಪವರು ಕಂಪ್ಲೇಂಟ್ ಕೊಡಲಿಲ್ಲ, ಆ ಗುಂಪವರು ಕೊಟ್ಟಿಲ್ಲ, ನಾನು ಕೊಡಬೇಕು ಇವ್ರು ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಕಾಂಪಿಟೇಷನ್ ಇತ್ತು. ಅದರ ಮೇಲೆ ಹಿರಿಯರಿಗೆಲ್ಲ ಸಮಾಧಾನ ಇತ್ತು. ಕಾರಣ ಯಾರು ಅನುಮಾನ ಪಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡೋಕ್ಕಿಂತ ಮೊದಲೇ ಏನು ಮಾಡಿದರು, ಇವರು ಕಂಪ್ಲೇಂಟ್ಸ್ ಬರದೇ ಇರೋದು ಲೇಟ್ ಆದ್ದರಿಂದ ಸುವಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ರು. ಇನ್ ವ್ಯೂ ಆಫ್ ದಿ ಟೆನ್ಷನ್ ಅವರು ಕಂಪ್ಲೇಂಟ್ ಇದಾದ್ಮೇಲೆ ಅವರು ಲಾ ಆ್ಯಂಡ್ ಆರ್ಡರ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಫಾರ್ ದಿ ಪೊಲೀಸ್ ಟು ದಿ ಗೌರ್ಮೆಂಟ್. ಅವರು ಸುವಮೋಟೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಅವ್ರು ಅರೆಸ್ಟ್ ಮಾಡಿ ಮಾಡಿ ಜೈಲಲ್ಲಿದ್ದಾರೆ ಈಗ. ಸೊ ಅದಕ್ಕೆ ಕೆಲವರೆಲ್ಲ ಬಂದು ಹಿರಿಯರೆಲ್ಲ ಅವ್ರ ಕ್ರಮಕ್ಕೆ ಸಮಾಧಾನ ಪಟ್ಕೊಂಡಿದ್ರು. ಸಮ್ ಮಿಸ್ಕ್ರಿಯೆಂಟ್ ಪೀಪಲ್ ಅಲ್ಲಿ ತುಂಬ ರಂಪ ಮಾಡಿ ಗಲಾಟೆ ಆಗೋ ಥರ ಮಾಡಿ ಕಲ್ತೂರಾಟ ಮಾಡಿ ಪೊಲೀಸ್ನವರು ವ್ಯಾನ್ಗಳಿಗೂ ಪೊಲೀಸ್ನವ್ರಿಗೂ ಕಲ್ತೂರಾಟ ಆಯ್ತು. ಅಷ್ಟರೊಳಗಡೆ ಪೊಲೀಸ್ ಇಂಟರ್ವ್ಯೂ ಮಾಡಿ ವಾಟರ್ ಗ್ಯಾಸಲ್ಲಿ ಹಾಕಿ ಸಿಚುವೇಶನ್ ಕಂಟ್ರೋಲ್ ಮಾಡಿ ನಾವು ದಿ ಸಿಚುವೇಶನ್ ಈಸ್ ಅಂಡರ್ ವೆಲ್ ಕಂಟ್ರೋಲ್. ಪೊಲೀಸ್ ಟೈಮ್ಲಿ ಆ್ಯಕ್ಷನ್ನಿಂದ ಆಗ್ಬೋದಂತ ಅನಾಹುತಗಳನ್ನು ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಕಾನೂನನ್ನು ಕೈಗೆ ತಗೊಳ್ಳೋದು ಅಥವಾ ಇಲ್ಲದೇ ಇರೋದು ಸುಳ್ಳು ಸುದ್ದಿಗಳನ್ನು ಹೊರಿಸೋದು ಅವಕಾಶ ಕೊಡ್ಬೋದು ಅಂತ ರೀತಿಯಲ್ಲಿ ಸಹಕರಿಸಬೇಕು ಅಂತ ಜನರಲ್ಲಿ ನಾನು ಮನವಿ ಮಾಡ್ತೀನಿ. ನಡೆದ ತಕ್ಷಣವೇ ಪೊಲೀಸ್ ಕಮಿಷನರು ನನಗೆ ಬ್ರೀಫ್ ಮಾಡಿದ್ರು ಟೆಲಿಫೋನಿಕಲಿ, ನನಗೆಲ್ಲನೂ ಹೇಳಿದ್ರು. ಮತ್ತು ನಾನೆಲ್ಲ ಅವ್ರಿಗೆ ಸೂಚನೆ ಕೊಟ್ಟು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿ ಕಾನೂನು ರೀತಿಯ ಕ್ರಮ ತಗೊಳ್ಳಿ, ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಯಾರಿಗೂ ನಾವು ಸೈಡ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತೇಳಿ ಮಾಡಿದ್ದೇವೆ. ಎಲ್ಲ ಏನೇನಾಯಿತು ಅಂತೇಳಿ ಈಗ ಆಲ್ರೆಡಿ ಅವರು SCBಗೆ ರೆಫರ್ ಮಾಡಿದರೆ ರೆಗ್ಯುಲರ್ ಸ್ಟೇಷನ್ ಮಾಡಿ ಕಾನೂನು ಭಂಗ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು, ಅವರೆಲ್ಲ ಸಹಕರಿಸಬೇಕು, ಶಾಂತಿ ಕಾಪಾಡಬೇಕು ಅಂತೇಳಿ ಮನವಿ ಮಾಡಿದರೆ, ತಪ್ಪು ಮಾಡದೆ ಘಟನೆಯಲ್ಲಿ ಇನ್ವಾಲ್ವ್ ಆಗದೆ ಇರ್ತಕ್ಕಂಥವ್ರು ಯಾರಿಗೂ ಕೂಡ ಕಾನೂನಿನಿಂದ ತೊಡಕಾಗೋದಿಲ್ಲ. ಸರ್ ಈಗ ನಿನ್ನೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಂದಿದ್ದಾಗ ಪೊಲೀಸ್ನವರು ರೌಡಿ ಶೀಟರ್ನ ಒಳಗಡೆ ಕುಣಿಸ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ಅಂತ ಒಂದು ಲಕ್ಷ್ಮಣ ಆರೋಪ ಮಾಡಿದ್ದಾರೆ ಸರ್. ಇದೆಲ್ಲ ನೋಡ್ತಾರೆ. ರಾಕಿ ಅಂತ ವ್ಯಕ್ತಿ ರೌಡಿ ಶೀಟರ್ ಕಮಿಷನರ್ ಮುಂದೆ ಕೂತಿದ್ದಾನೆ. ಪ್ರತಾಪ್ ಸಿಂಹ ಅವ್ರ ಹಿಂದೆ ಬಂದು ಯಾರು ಗೊತ್ತಿರ್ತಾರೆ, ಪಕ್ಕದಲ್ಲಿ ಒಬ್ಬ ಕೊಲೆಗಾರ ನಿಂತ್ಕೊಂಡು ನನಗೆ ಗೊತ್ತಿರ್ತದೆ. ಅಲ್ಲ ಸ್ಟೇಷನ್ ಒಳಗೆ ಬಂದ್ರೆ ಸರ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಲುಕ್ಡ್ ಇಂಟು ಬೈ ದಿ ಎನ್ಕ್ವೈರಿ ಏಜೆನ್ಸಿ. ಇಲ್ಲ, ನಾಳೆ CM ಕರೆದಿದ್ದಾರೆ. ನನಗೆ ಡಿಸ್ಟ್ರಿಕ್ಟ್ ಸಿನಿಮಾದಾಗಿ ನಮ್ಮ ಕಮಿಷನರು DG ಕರೆದಿದ್ದಾರೆ. ಕಾಲು ಇದು ಹೇಳಿದರು.